ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶ ಕ್ರಿಯೇಷನ್ಸ್. ನಾನು ಇವತ್ತು ನನ್ನ ಟೀಮ್ ಜೊತೆಗೆ ನನ್ನ ಕುಲಿಕ್ ದರ್ಶನ್ ಮತ್ತು ರವಿ ತೇಜ ಜೊತೆಗೆ ಕೇರಳಕ್ಕೆ ಬಂದಿದ್ದೀನಿ. ಕೇರಳದಲ್ಲಿ ಮಹಾಭದ್ರಕಾಳಿ ಟೆಂಪಲ್ಗೆ ಬಂದಿದ್ದೀವಿ. ರೀಸೆಂಟ್ ಆಗಿ ಟ್ರಾವೆಲಿಂಗ್ ಸ್ಟಾರ್ ದರ್ಶನ್ ಅವರು ಇದಕ್ಕೆ ಬಂದಿದ್ವಿ, ದೇವಸ್ಥಾನಕ್ಕೆ ಬಂದಿದ್ದು ಶತ್ರು ಸಮ ಪೂಜೆ ಮಾಡೋಗಿದ್ದು. ಸೊ ನಾವು ಅದೇ ರೀತಿಯಾಗಿ ಒಂದು ಪೂಜೆಗೆ ಬಂದಿದ್ದೀವಿ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಬಡ್ಕಟಿ. ಪಾರ್ಟ್ 2 ವಿಡಿಯೋನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಮಡಾಯಿ ಶ್ರೀ ಮಹಾಕಾಳಿಕಾಂಬಾ ಟೆಂಪಲ್ಗೆ ನಾವು ಹೋಗಿ ಬಂದದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಬನ್ನಿ ನೋಡೋಣ ಮಡಾಯಿ ಶ್ರೀ ಕಾಳಿಕಾಂಬಾ ಟೆಂಪಲ್. ಇದಕ್ಕೆ ಕಾರಣ ಇಷ್ಟೇ, ನಾವು ಹೋಗೋದಕ್ಕೆ ಕಾರಣ ಇಷ್ಟೇ. ಲಾಸ್ಟ್ ವೀಕ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಹೋಗಿದ್ರು. ಸೊ ನಾವು ಅವ್ರ ಫ್ಯಾನ್ ಆಗಿದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಂತ ಸುಮ್ಮನೆ ಕೂತಾಗ ಪ್ಲಾನ್ ಮಾಡಿದ್ದು. ಹಾಗೂ ನನಗೂ ಸ್ವಲ್ಪ ದೃಷ್ಟಿ ತೆಗಿಸ್ಬೇಕಿತ್ತು, ನನಗೂ ಹಾಗೂ ರವಿ ತೇಜ ಹಾಗೂ ನನ್ನ ಕೊಲಿಗಾದಂಥ ದರ್ಶನ್ ಅವ್ರಿಗೂ. ಸೊ ಮೂವರು ಡಿಸೈಡ್ ಆಗ್ಬಿಟ್ಟು ಕಾರ್ ಎತ್ಕೊಂಡು ಹೊರಟೇ ಬಿಟ್ವಿ. ಸೊ ಇಲ್ಲಿ ಬಿಟ್ಟಿದ್ದು ಸಂಜೆ 6 ಗಂಟೆಗೆ ನಾವು ತಲುಪಿದ್ದು. ಅಲ್ಲಿ ಹೋಗಿ ಬೆಳಗ್ಗೆ 10 ಗಂಟೆಗೆ ಅಲ್ಲಲ್ಲಿ ನಾವು ಕೆಲವೊಂದು ಕಡೆ ಗೋಣಿಕೊಪ್ಪ ಅನ್ನೋ ಒಂದು ಸ್ಟಾಪಲ್ಲಿ ನಾವು ಆಲ್ಟ್ ಆಗ್ತೀವಿ ಮಧ್ಯಾಹ್ನ ನೈಟ್ 11 ಗಂಟೆಯಿಂದ. ಸೊ 4 ಗಂಟೆ ಬೆಳಗ್ಗೆ ಅಲ್ಲಿ ತನಕ ನಾವು ಆಲ್ಟ್ ಆಗ್ಬಿಟ್ಟು ಅಲ್ಲಿಂದ ನಾವು 4 ಗಂಟೆಗೆ ಹೊರಡ್ತೀವಿ. ಸೊ ತಲುಪಿದ್ದು 10 ಗಂಟೆಗೆ. ಬನ್ನಿ ವೀಕ್ಷಕರೇ, ಹೋಗ್ತಾ ಏನೇನು ಎಂಜಾಯ್ ಮಾಡಿದ್ವಿ, ಯಾವ ರೀತಿಯಾಗಿ ಕೇರಳ ಇತ್ತು ನೋಡ್ತಾ ಹೋಗೋಣ. ಸೊ ನಾವು ಬೆಳಗ್ಗೆ ಒಂದು 10 ಗಂಟೆಗೆ ನಾವು ಇಲ್ಲಿ ತಲುಪ್ತೀವಿ ಮಹಾಕಾಳಿ ಭಗವತಿ ಟೆಂಪಲ್ಗೆ, ಮಡಾಯಿ ಶ್ರೀ ಮಹಾಕಾಳಿ ಭಗವತಿ ಟೆಂಪಲ್ಗೆ. ಸೊ ನೀವು ಈ ಟೆಂಪಲ್ಗೆ ಬರಬೇಕಾದ್ರೆ ಪಂಚೆ ಹಾಗೂ ಕೆಲವೊಂದು ಈ ತೆಂಗಿನಕಾಯಿ ಇವನ್ನೆಲ್ಲ ಕ್ಯಾರಿ ಮಾಡಬೇಕು. ತೆಂಗಿನಕಾಯಿ ಯಾಕೆ ಕ್ಯಾರಿ ಮಾಡಬೇಕು ಅಂದ್ರೆ, ತೆಂಗಿನಕಾಯಿ ದೃಷ್ಟಿ ತೆಗಿಯೋಕ್ಕೆ ಕ್ಯಾರಿ ಮಾಡಬೇಕು. ಒಳಗಡೆ ಚಾರ್ಜಸ್ ಇರುತ್ತೆ ತೆಂಗಿನಕಾಯಿಗೆ 30 ರೂಪಾಯಿ. ಸೊ ನೀವು ಹೊರಗಡೆ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಪಂಚೆ ವಿತೌಟ್ ಶರ್ಟ್ಲೆಸ್ಸೇ ನೀವು ದರ್ಶನ ಮಾಡ್ಕೋಬೇಕು. ಪಂಚೆ ಕಂಪಲ್ಸರಿ, ಶರ್ಟ್ಲೆಸ್ ಅಲ್ಲಿ ಇರ್ಬೇಕು ನೀವು. ನಾವು ಎಂಟ್ರಿ ಆಗ್ತಾ ಇದೀವಿ ವೀಕ್ಷಕರೇ, ನಾನು ರವಿ ತೇಜ ಹಾಗೂ ದರ್ಶನ್ ಅವರು ಮೂವರು ನಾವು ಎಂಟ್ರಿ ಆಗ್ತಾ ಇದೀವಿ. ಸೊ ಇಲ್ಲೊಂದು ಮನೆ ನೋಡಿದ್ರೆ ಅದ್ಭುತವಾಗಿತ್ತು. ಇದೊಂದೇ ಮನೆ ಅಲ್ಲ, ಕೇರಳದಲ್ಲಿ ಸಿಕ್ಕಾಪಟ್ಟೆ ಮನೆಗಳು ಅದ್ಭುತವಾಗಿತ್ತು, ನೋಡಕ್ಕೆ ಕಣ್ ಸಾಲದು ಅಂತ ಹೇಳ್ತಾ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸೊ ಇದು ವೀಕ್ಷಕರ ಎಂಟ್ರೆನ್ಸ್ ಮಹಾಕಾಳಿ ಟೆಂಪಲ್ ನಮ್ಮ ದೇವಸ್ಥಾನ. ಸೊ ಎಂಟ್ರೆನ್ಸು ನೀವೇನ್ ನೋಡ್ತಾ ಇದೀರಿ, ಎಂಟ್ರೆನ್ಸು ಇಲ್ಲೊಂದು ಹೊರಾಂಗಣ ಇದೆ, ಇಲ್ಲಿ ಫಂಕ್ಷನ್ಗಳು ನಡೀತಾ ಇರ್ತಾವೆ. ಅದೇ ರೀತಿಯಾಗಿ ರೈಟ್ ಸೈಡ್ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ಕಾರಣ ಇಷ್ಟೇ, ಅವತ್ತು ನಾವು ಹೋದಾಗ ಅದು ಜಾತ್ರೆ ಸಮಯ. ಸೊ 10 ದಿವಸ ಜಾತ್ರೆ ನಡೆಯುತ್ತೆ ಮಹಾಕಾಳಿ ಟೆಂಪಲ್ದು. ಸೊ ನಾವು ಹೋದಾಗ ಜಾತ್ರೆ ಸಮಯ 3ರಿಂದ 4ನೇ ದಿವಸದ್ದು ಜಾತ್ರೆ ಇತ್ತು. ಸೊ ಇಲ್ಲಿ ಫಂಕ್ಷನ್ ನಡೀತಾ ಇತ್ತು ರೈಟ್ ಸೈಡ್ ಅಲ್ಲಿ, ಚೆನ್ನಾಗಿ ನಡೀತಾ ಇತ್ತು. ಅದ್ರ ಪಕ್ಕದಲ್ಲೇ ಅನ್ನಪ್ರಸಾದ ಒಂದು ಮಂಟಪ ಇದೆ, ಅದನ್ನ ಹೋಗ್ತಾ ತೋರಿಸ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ. ಸೊ ಎಂಟ್ರಿ ಆಗ್ತಾ ಇದೀವಿ ಭಗವತಿ ಟೆಂಪಲ್ಗೆ. ಭಗವತಿ ಟೆಂಪಲ್ಗೆ ಎಂಟ್ರಿ ಆಗ್ತಾನೆ ನಾವು ಕೇಳಿದ್ದು, ನಮಗೆ ಸಿಕ್ಕಿದ್ದು ಒಬ್ಬ ಚಟ ಅಂದ್ರೆ ಮಲಯಾಳಿಲಿ ಅಣ್ಣ ಅಂತ. ಸೊ ನಾವು ಚಟ ಅಂತ ಮಾತಾಡ್ಸಿದ್ದು ಒಬ್ರು ಅಂಕಲ್ನ. ಅವ್ರು ಹೇಳಿದ್ದು, ನೀವು ಈ ಟೆಂಪಲ್ಗೆ ಬರಕ್ ಮುಂಚೆನೆ ಶಿವನ್ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಎಂಟ್ರಿ ಆಗ್ಬೇಕಂತ. ಸೊ ಶಿವನ್ ಟೆಂಪಲ್ എಲ್ಲಿದೆ ಅಂತ ಕೇಳಿದೆ. ಶಿವನ್ ಟೆಂಪಲ್ ಇರೋದು ಅಲ್ಲೇ ಪಕ್ಕದಲ್ಲೇ ಇತ್ತು, ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ. ಸೊ ನಾವು ಅಲ್ಲಿಂದ ಟೆಂಪಲ್ಗೆ ಹೊರಟ್ವಿ. ಶಿವನ್ ಟೆಂಪಲ್ ಫಸ್ಟ್ ಆಗ್ಬಿಡಿ ದರ್ಶನ, ಆಮೇಲೆ ಮಹಾಕಾಳಿ ಟೆಂಪಲ್. ಸೊ ಹೆಂಡ್ತಿನ ನಾವು ನೋಡಕ್ ಮುಂಚೆ ಗಂಡನ ನೋಡ್ಕೊಂಡ್ ಬರೋಣ ಅಂತ ಅದು ಕಾನ್ಸೆಪ್ಟ್ ಇದೆ ಅಂತೆ. ಸೊ ನಂಗೂ ಗೊತ್ತಿರಲಿಲ್ಲ, ದೊಡ್ಡವರಿಂದ ತಿಳಿತು. ಸೊ ನಾವು ಹೊರಟ್ವಿ ಆಟೋದಲ್ಲಿ ಶಿವ ಟೆಂಪಲ್ಗೆ. ಸೊ ರವಿ ತೇಜ ಮಲಯಾಳಿಲಿ ಕೇಳಿ ಅಡ್ಜಸ್ಟ್ ಮಾಡ್ಬಿಟ್ರು ಯಾವ ಕಡೆ ಹೋಗೋದಂತ. ಸೊ ರೂಟ್ ಎಲ್ಲ ತಿಳಿಸ್ಕೊಟ್ರು. ಹಾಗೆ ಅದೇ ರೀತಿಯಾಗಿ ನಿಮಗೆ ತಮಿಳ್ ಬರಲ್ಲ, ಮಲಯಾಳಿ ಬರಲ್ಲ ಅಂದ್ರೆ ಕನ್ನಡದಲ್ಲೇ ಒಂದು ವಿಶೇಷತೆ, ಕನ್ನಡದಲ್ಲೇ ಅಲ್ಲಿ ಹೆಸರುಗಳನ್ನ ಹಾಕಿದ್ದಾರೆ, ದಾರಿಗಳನ್ನ ಹಾಕಿದ್ದಾರೆ, ನೇಮ್ ಬೋರ್ಡ್, ಸೈನ್ ಬೋರ್ಡ್ಸ್ ಎಲ್ಲ ಕನ್ನಡದಲ್ಲೇ ಇದೆ. ಸೊ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಬರುವಂತ ಜನ 90% ಕರ್ನಾಟಕದವ್ರೆ. ನೀವೆಲ್ಲರೂ ಕರ್ನಾಟಕ ಗಾಡಿಗಳೇ ಕಾಣ್ತವೆ. ಸೊ ನಿಮ್ಗೆ ಈ ಫೀಲ್ ಬರುತ್ತೆ, ಕರ್ನಾಟಕದಲ್ಲೇ ಇದೀನಿ ಅನ್ನೋ ಫೀಲ್ ಅಲ್ಲಿಗೆ ಬರುತ್ತೆ. ಸೊ ತಲುಪೋರ್ಗು ಕೇರಳ, ತಲುಪಾದ್ಮೇಲೆ ನೀವು ದೇವಸ್ಥಾನಕ್ಕೆ ಕನ್ನಡ ಫೀಲೇ ಬರುತ್ತೆ. ಅಲ್ಲಿರೋ 90% ಜನ ಎಲ್ಲ ಕನ್ನಡ. ಸೊ ನಮಗೊಬ್ರು ಆಟೋ ರಿಕ್ಷಾ ಸಿಕ್ಕಿದ್ರು. ಪರ್ ಹೆಡ್ 20 ರೂಪೀಸ್ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾವು ಆಟೋ ಹತ್ತಿದ್ದೆ ತಡ, ಗಾಡಿ ಸ್ಟಾರ್ಟ್ ಆಯ್ತು. ಸೊ ನಾವು ಹೊರಟ್ವಿ ಶಿವ ಟೆಂಪಲ್ ದೇವಸ್ಥಾನ ದರ್ಶನ ಮಾಡಕ್ಕೆ. ಸೊ ಅದು ಅದ್ಭುತವಾದ ಟೆಂಪಲ್ ಅಂತ ಹೇಳಿದ್ರು. ಸೊ ಹೋಗ್ತಾ ನೀವು ಎಡಗಡೆ ನೋಡ್ಬೋದು, ಬರೀ ಪಾಸಿಂಗ್ ಗಾಡಿಗಳಿದಾವೆ. ಅಲ್ಲಿ ಎಲ್ಲಾ ರೀತಿಯಾದ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಮಾರ್ತಾ ಇರ್ತಾರೆ. ಸೊ ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬೇಡ. ಸೊ ನೋಡ್ತಾ ಇದ್ದೀರಾ ಎಲ್ಲ ಕರ್ನಾಟಕ ಪಾಸಿಂಗ್ ಗಾಡಿಗಳೇ. ಸೊ ದೇವಸ್ಥಾನ ಪಕ್ಕದಲ್ಲೇ ನೀವು ದಾಟ್ಕೊಂಡು ಹೋದ್ರೆ ರೈಟ್ ಅಲ್ಲೇ ತಗೊಂಡ್ರೆ ನಿಮ್ಗೆ ದೇವಸ್ಥಾನದ ಶಿವನ್ ಟೆಂಪಲ್ಗೆ ದಾರಿ ಸಿಗುತ್ತೆ. ಆಟೋ ಫೆಸಿಲಿಟಿ ಇದೆ, ನೀವು ಆಟೋದಲ್ಲಿ ಹೋಗ್ಬೋದು. ಶಿವನ್ ಟೆಂಪಲ್ ಅಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ನಿಮ್ಗೆ ಬೇಕು ಅಂದ್ರೆ ದೀಪ ಹಚ್ಬಹುದು, ಅದನ್ನ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಎಂಟ್ರಿ ಆದಾಗ. ಸೊ ಬಟ್ಟು ಬೈಲ ಒಂದು ಪ್ರದೇಶದಲ್ಲಿ ಶಿವನ್ ಟೆಂಪಲ್ ಇದೆ, ಅದ್ಭುತ ಟೆಂಪಲ್ ಅದು.
ಹಳೆ ಟೆಂಪಲ್. ನಾನಲ್ಲಿ ಎಕ್ಸ್ಪ್ಲನೇಷನ್ಗೆ ನಮಗೆ ಯಾರು ಸಿಗ್ಲಿಲ್ಲ ಇತಿಹಾಸ ಹೇಳಕ್ಕೆ. ಕಾರಣ ಇಷ್ಟೇ, ಲ್ಯಾಂಗ್ವೇಜ್ ಇಶ್ಯೂ ಆಯ್ತು. ಆಮೇಲೆ ಎಲ್ಲ ಜನ ಬ್ಯುಸಿ ಇದ್ದರಲ್ಲಿ, ಸೊ ದರ್ಶನ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಸೊ ನಾನು, ದರ್ಶನ್, ರವಿತೇಜ ಮತ್ತು ನಮ್ಮ ಆಟೋ ರಿಕ್ಷಾ ಜೊತೆ ನಾವು ಹೊರಟ್ವಿ. ಸೊ ಅಲ್ಲಿಂದ 1.5 ಕಿಲೋಮೀಟರ್ ಅಷ್ಟೇ ದೇವಸ್ಥಾನ. ನಿಮ್ಗೇನ್ ಕಾಣಿಸ್ತಿದೆ ಇವಾಗ ಇದು ಎಂಟ್ರೆನ್ಸು. ಸೊ ದೇವಸ್ಥಾನದ ಒಂದು ಕಾಂಪೌಂಡ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಏನಿಲ್ಲ ಒಂದು 10-15 ಎಕರೆಯಲ್ಲಿ ದೇವಸ್ಥಾನ ಇದೆ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಹಳೆ ಶೈಲಿಯಲ್ಲಿ. ಈ ಕಾಣಿಸ್ತಿರೋದು ಮೇಲ್ಗಡೆ ಈಗ ಕಟ್ಟಿರೋದು, ಬಟ್ ಒಳಗಡೆ ಹೋದ್ರೆ ನಿಮ್ಗೆ ಹಳೆ ಟೆಂಪಲ್ಗಳು, ಹಳೆ ಮೂರ್ತಿಗಳು, ಹಳೆ ದೇವರ ಕೆತ್ತನೆಗಳಿದಾವೆ. ಸೊ ಎಂಟ್ರೆನ್ಸ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಒಂದು ವಿಭೂತಿ ಇರುತ್ತೆ. ನೀವು ಪ್ರಸಾದ ಹಂಚ್ಕೊಬಿಟ್ಟು ತಲೆಗೊಂದು ಹಣೆಗೊಂದು ಪ್ರಸಾದ ಇಟ್ಕೊಂಡ್ಬಿಟ್ಟು ನಾನು ಹೊರಟೆ ಒಳಗೆ. ಸೊ ಚೆನ್ನಾಗಿತ್ತು ವೀಕ್ಷಕರ ದರ್ಶನ. ಅಥವಾ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೊಂದು ಕಡೆ ವಿಡಿಯೋ ಮಾಡೋ ಫೆಸಿಲಿಟಿ ಇಲ್ಲ, ಒಳಗಡೆ ಗಬ್ಗಳಿಲ್ಲ. ಆದರೂ ನಾವು ಒಂದು ಚಾಣಕ್ಯತೆಯಿಂದ ಒಂದು ದೇವರ ಒಂದು ಮೂಲ ಶಿವಲಿಂಗದ ಒಂದು ವಿಡಿಯೋವನ್ನ ಮಾಡಿದ್ದೀನಿ ನಿಮಗೋಸ್ಕರ. ಎಲ್ಲಿಯೂ ಸ್ಕಿಪ್ ಮಾಡದೆ ಇದನ್ನ ನೋಡಿ ಆ ಒಂದು ಅದ್ಭುತ ದರ್ಶನ ಪಡಿಬೇಕಂತ ಹೇಳ್ತಾ, ಅದೇ ರೀತಿಯಾಗಿ ಇದು ಒಳಗಡೆ ಇರೋ ನಮ್ಮ ಶಿವನ್ ಟೆಂಪಲ್ ಒಳಗಡೆ ಇರುವಂತ ಒಳಾಂಗಣ ತುಂಬಾ ಅದ್ಭುತವಾಗಿದೆ. ಟಿ ಶರ್ಟ್ ತೆಗೆದು ಹೋಗ್ಬೇಕು. ಟಿ ಶರ್ಟ್ ತೆಗೆದು ಹೋಗ್ತಾ ಇದೀವಿ. ಇಲ್ಲಿ ಒಳಗಡೆ ತುಪ್ಪದ ದೀಪದಿದೆ, ಎಣ್ಣೆ ದೀಪನ ಹಚ್ಬಹುದು ನೀವು. ಸೊ ಇಲ್ಲಿ ಕೂಡ ಶರ್ಟ್ಲೆಸ್ ಅಲ್ಲಿ ಹೋಗ್ಬೇಕು, ಪಂಚೆ ಶರ್ಟ್ಲೆಸ್ ಅಲ್ಲಿ. ಆಮೇಲೆ ನೀವು ತೆಗೆದಿರ್ತಕ್ಕಂಥ ಶರ್ಟು ನಿಮ್ಗೆ ಬೇಕು ಅಂದ್ರೆ ಭುಜದ ಮೇಲೆ ಇಟ್ಕೊಳಂಗಿಲ್ಲ, ಕೈಲಿ ಇಟ್ಕೊಂಡ್ರೆ ನೀವು ದರ್ಶನಕ್ಕೆ ಹೋಗ್ಬೇಕು. ಭುಜದ ಮೇಲೆ ಯಾವುದೇ ಕಾರಣಕ್ಕೂ ಶರ್ಟ್ ನ ಇಟ್ಕೊಳಕ್ ಬಿಡಲ್ಲ. ಸೊ ನಾವು ಹೊರಟಿವಿ ಒಳಗಡೆ. ಸೊ ಹೋಗಿ ರೈಟ್ಸ್ ತಿರುಗಿ ಬಿಟ್ರೆ ನಿಮ್ಗೆ ದೇವ್ರ ದರ್ಶನ ಇದೆ, ಮೇನ್ ಗರ್ಭಗುಡಿ. ನಾನು ಹೋದಾಗ ರಶ್ ಏನಿರಲಿಲ್ಲ. ನೋಡಿ ವೀಕ್ಷಕರು, ಇದು ನೋಡ್ತಾ ಇದ್ದಾರೆ, ಇದು ಶಿವನ ಒಂದು ಅದ್ಭುತವಾದ ಮೂಲ ವಿಗ್ರಹ. ನಾವು ಇದನ್ನ ಕಣ್ತುಂಬ್ಕೊಂಡ್ವಿ ದರ್ಶನ ಮಾಡ್ಕೊಂಡು. ಸೊ ನೀವು ಕಣ್ತುಂಬ್ಕೊಳ್ಳಿ, ಕೈ ಮುಗಿರಿ, ನಿಮ್ಮ ಸಂಕಲ್ಪನ ಇಲ್ಲಿ ಬೇಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅಲ್ಲಿಂದ ನಾವು ತೀರ್ಥವನ್ನು ತಗೊಂಡು ಪ್ರಸಾದ ತಗೊಂಡು ಗಂಧ ಕೊಡ್ತಾರೆ. ಸೊ ಸ್ಪೆಷಾಲಿಟಿ ಏನಂದ್ರೆ 2 ದೇವಸ್ಥಾನದಲ್ಲಿ ಗಂಧ ಕೊಡ್ತಾರೆ. ಒರಿಜಿನಲ್ ಗಂಧ ಘಮ ಅಂತ ಇರುತ್ತೆ, ಅಲ್ಲೇ ತೆಗೆದ್ಬಿಟ್ಟು ಅಲ್ಲೇ ಕೊಡ್ತಾ ಇರ್ತಾರೆ. ಶಿವನ್ಗೆ ಇಟ್ಟಿರ್ತಕ್ಕಂಥ ಗಂಧವನ್ನ ನಮ್ಮ ಭಕ್ತಾದಿಗಳಿಗೂ ಕೊಡ್ತಾರೆ. ಸೊ ಇದು ಒಳಗಡೆ ಇರುವಂತ ಒಳಾಂಗಣ. ತುಂಬಾ ಅದ್ಭುತವಾಗಿದೆ ದೇವಸ್ಥಾನ. ನಾವು ಆಮೇಲೆ ಒಂದು ರೌಂಡ್ ಹಾಕೊಂಡ್ಬರ್ತೀವಿ. ಸೊ ಒಳಗಡೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ವಿಡಿಯೋ ಅಲೋ ಮಾಡಲ್ಲ, ವಿಡಿಯೋ ತಗೋಬೇಡಿ ಅಂತ ಹೇಳ್ತಾರೆ. ಅಷ್ಟೊಳಗಡೆ ನಾನು ವಿಡಿಯೋ ಮಾಡಿದ್ದೆ. ನೋಡ್ಕೊಂಬಿಡಿ ವೀಕ್ಷಕರು, ಇದು ಒಳಗಡೆ ಇರುವಂಥ ಶಿವನ್ ಟೆಂಪಲ್ನ ಒಳಾಂಗಣವಾಗಿರುತ್ತೆ. ಸೊ ಇದಾದ ಮೇಲೆ ನಾವು ದರ್ಶನ ಎಲ್ಲ ಮುಗೀತು. ಸೊ ಅಲ್ಲಿ ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ ಹೊರಗಡೆಯಿಂದ ಒಳಗಡೆಯಿಂದ ಹಾಗೂ ನಾವು ಫ್ರೆಂಡ್ಸು. ಸೊ ಇದು ಟೆಂಪಲ್ ನೀವು ಹೊರಗಡೆ ಏನು ನೋಡ್ತೀವಿ ಚೆನ್ನಾಗಿದೆ. ಸೊ ಅಲ್ಲಿಂದ ನಾವು ಹೊರಟಿದ್ದು ಮತ್ತೆ ಕಾಳಿ ಟೆಂಪಲ್ಗೆ. ಯಾಕಂದ್ರೆ ಅಲ್ಲಿ ದರ್ಶನ ಮುಗೀತು. ನೋಡಿ ನೀವು ನೋಡ್ಬೋದು ವೀಕ್ಷಕರೆಲ್ಲ ಕನ್ನಡದಲ್ಲೇ ಇರುತ್ತೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಲ್ಯಾಂಗ್ವೇಜ್ದು ಬೇರೆ ಕಡೆ ಹೋದಾಗ ನಮ್ಗೆ ಲ್ಯಾಂಗ್ವೇಜ್ ಇಷ್ಟು ಅಡ್ರೆಸ್ ಗೊತ್ತಾಗಲ್ಲ ಅಂತ ಯಾವುದು ಪ್ರಾಬ್ಲಮ್ ಇರಲ್ಲ. ಅಲ್ಲಿರೋ ಜನನು ಅದ್ಭುತವಾದ ಜನ, ಸಪೋರ್ಟ್ ಮಾಡ್ತಾರೆ ನಿಮಗೆ. ಸೊ ಕರ್ನಾಟಕದಿಂದ ಬಂದವರು ನಿಮಗೆ ಸೈನ್ ಬೋರ್ಡ್ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಓದಕ್ಕೆಲ್ಲ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಅಡ್ರೆಸ್ದಲ್ಲಿ ಏನು ಇಶ್ಯೂ ಆಗಲ್ಲ, ಕನ್ಫ್ಯೂಷನ್ ಅಂತೂ ಇರೋದೇ ಇಲ್ಲ. ಕ್ಲೀನಾಗಿ ಅಡ್ರೆಸ್ ಹೇಳ್ತಾರೆ ಅಲ್ಲಿರೋ ಜನ. ಸೊ ನಾವು ಮತ್ತೆ ಬಂದಿದ್ದು ಕಾಳಿ ಟೆಂಪಲ್ಗೆ. ಸೊ ಆಟೋದವ್ರಿಗೆ 60 ರೂಪೀಸ್ ಕೊಟ್ಬಿಟ್ಟು ಇಲ್ಲಾವುದು ಸೇಬಕಾಯಿ ಮಾರ್ತಾ ಇದ್ರು, ಹಂಗೆ ವಿಡಿಯೋ ಮಾತಾಡಿಸ್ತಾ ಇದ್ದೆ. ದೇವಸ್ಥಾನ ಇತಿಹಾಸ ಕೇಳಿದ್ರೆ ಅವ್ರಿಗೆ ಬಿಸಿ ಇದ್ದು ಹೇಳೋಕ್ಕಾಗಲಿಲ್ಲ. ಜಸ್ಟ್ ಶತ್ರು ಸಂಹಾರ ಆಗುತ್ತೆ ಹಾಗೂ ಹಳೆ ಟೆಂಪಲ್ಲು, ಮತ್ತೆ ನಿಮ್ಗೆ ದೃಷ್ಟಿ ದೋಷ ಇದೆಲ್ಲ ನಿವಾರಣೆ ಆಗುತ್ತೆ, ಮಕ್ಕಳಿಗಾಗ್ಲಿ ನಿಮ್ಗಾಗ್ಲಿ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಂದ ಕೇಳ್ಕೊಂಬಿಟ್ಟು ಒಳಗಡೆ ಹೊರಟ್ವಿ. ಭಜನ ಅಂತೀವಲ್ಲ ನಮ್ಮ ಕಡೆ, ಆ ಥರ ಕೀರ್ತನೆಗಳನ್ನು ಆಡ್ತಾ ಇದ್ದಾರೆ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಸಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಭಟ್ಕಟ್ಟಿ. ಎಂದಿನಂತೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವುದಂದ್ರೆ ನಮ್ಮ ಚಾನೆಲ್ ದರ್ಶನ್ ಅವರು ಒಂದು ಇತ್ತೀಚೆಗಷ್ಟೇ ಒಂದು ಪೂಜೆನ ಮಾಡ್ತಾರೆ ಮಹಾಕಾಳಿದು. ಆ ಮಹಾಕಾಳಿ ದೇವಸ್ಥಾನ ಯಾವುದು ಅಂತ ನಾನು ನಿಮ್ಗೆ ತೋರ್ಸಕ್ ಬಂದಿದ್ದೆ. ಕೇರಳ ಕಣ್ಣೂರು. ಇದು ಮಹಾಕಾಳಿ ಟೆಂಪಲ್, ಮಡಾಯಿ ಶ್ರೀ ಅಂತ. ಮಡಾಯಿ ಮಹಾಕಾಳಿ ಭದ್ರಕಾಳಿ ಟೆಂಪಲ್ ಅಂತಾನೆ ಕರೀತಾರೆ. ಈ ಟೆಂಪಲ್ ಅಲ್ಲಿ ನಿಮ್ಗೆ ಏನಾದ್ರು ಶತ್ರುಗಳಿಂದ ದೋಷ ಅಥವಾ ಕಾಟ ಇದ್ರೆ ಅದನ್ನ ಪೂಜೆ ಮಾಡ್ತಾರೆ. ಇಲ್ಲಿ ರೀಸೆಂಟ್ ಆಗಿ ದರ್ಶನ್ ಅವರು ಇಲ್ಲಿ ಪೂಜೆ ಮಾಡ್ತಿರ್ತಾರೆ. ಅದಾದ್ಮೇಲೆ ಫೇಮಸ್ ಆಗಿದೆ. ಮುಂಚೆ 20 ಜನ ಬರ್ತಿದ್ದಂತೆ, ಇವಾಗ 5 ಜನ ಬರ್ತಿದ್ದಾರೆ ನಮ್ಮ ಚಾಲೆಂಜ್ ದೀಪಕ್ ಹೋದ್ಮೇಲೆ. ಇದೇ ದೇವಸ್ಥಾನ ವೀಕ್ಷಕರು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಬರಕ್ ಮುಂಚೆ ನೀವು ಇಲ್ಲಿಗೆ ಬಂದ್ಮೇಲೆ ನೀವು ಫಸ್ಟ್ ಶಿವಂದು ದರ್ಶನ ತಗೋಬೇಕು. ಅದಾದ್ಮೇಲೆ ನೀವು ಕಾಳಿ ದರ್ಶನ ತಗೋಬೇಕು. ನಿಮ್ಗೆ ಶಿವನ್ ದರ್ಶನವನ್ನು ನಾನು ಕೊಡ್ತಿದ್ದೀನಿ, ತೋರಿಸ್ತೀನಿ ವಿಡಿಯೋದಲ್ಲಿ. ಆ ಶಿವನ ಒಂದು ದರ್ಶನ ಆದ್ಮೇಲೆ ಕಾಳಿ ಮಾತೆಯ ಒಂದು ದರ್ಶನ ಆಗುತ್ತೆ. ಅಲ್ಲಿ ಶತ್ರು ಸಂಹಾರ ಪೂಜೆನೂ ಮಾಡ್ತಾರೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಕೇರಳಗಿಂತ ಕರ್ನಾಟಕದಿಂದ ಬರ್ತಿರೋ ಜನನೇ ಜಾಸ್ತಿ ಆಗಿದ್ದಾರೆ. ಎಲ್ಲಿ ನೋಡ್ಬೋದು ಕೆ ಅಂತಾನೆ ಇರುತ್ತೆ ಗಾಡಿ ನಂಬರು. ಆಮೇಲೆ ಕನ್ನಡದಲ್ಲೇ ಬರ್ದಿದ್ದಾರೆ, ನೀವು ನೋಡ್ಬೋದು. ಕನ್ನಡದಲ್ಲೇ ಕ್ಲೀನ್ ಆಗಿ ಬರ್ದಿದ್ದಾರೆ ಮಡಾಯಿ ಶ್ರೀ ದೇವಸ್ಥಾನ ಮಹಾಕಾಳಿದಂತ. ಸೊ ನೀವು ಅಷ್ಟೇ, ನಿಮ್ಗೇನು ಶತ್ರು ಕಾಟ ಇದ್ರೆ ಅಥವಾ ಏನೋ ಶತ್ರು ಬಾಧೆ ಇದ್ರೆ ಬಂದು ಇಲ್ಲಿ
ಒಂದು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಏನೇನಿದೆ, ಯಾವ ರೀತಿಯಾಗಿದೆ ದೇವಿ ಮೂರ್ತಿ ಅಂತ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರ ಎಕ್ಸ್ಪ್ಲೇಷನ್. ಅಲ್ಲಿಂದ ನಾವು ಒಳಗೆ ಹೊರಟ್ವಿ, ದೇವಸ್ಥಾನದ ಒಳಗಡೆ ಎಂಟ್ರಿನ ತಗೋತಾ ಇದೀವಿ. ಎಂಟ್ರಿ ತಗೋಬೇಕಾದ್ರೆ ನೀವು ಶೇರ್ ಕ್ಲಾಸ್ ಹೋಗ್ಬೇಕಂತ ನಾನು ಮುಂಚೆನೇ ಹೇಳಿದೆ. ಸೊ ದರ್ಶನ ಮುಂಚೆನೇ ಹೋಗ್ಬಿಟ್ಟು ಟಿಕೆಟ್ಗಳನ್ನ ತಗೊಂಡು ಇಟ್ಕೊಂಡಿದ್ದ. ಸೊ ನಮ್ಗೆ ಅದು ಹೆಲ್ಪ್ ಆಯಿತು. ನಾವು ಹೋಗಿದ್ದಷ್ಟೇ ನಾನು ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ, ಅವ್ನು ಟಿಕೆಟ್ ತೊಗೊಳೋದು ಬ್ಯುಸಿ ಇದ್ದ. ಸೊ ರವಿ ಅಲ್ಲಿರೋ ಒಂದು ಕ್ಯೂನಲ್ಲಿ ಅವರು ಕ್ಯೂನ ಹಚ್ಚಿದ್ರು. ಸೊ ನಮ್ಗೆ ಈಸಿ ಆಯಿತು, ಯಾವುದೇ ತೊಂದರೆ ಆಗಿಲ್ಲ. ಸುಮಾರು ಜನ ಕರ್ನಾಟಕದಿಂದ ಬಂದಿದ್ರು. ನೀವು ಎಲ್ಲಿ ತಮಿಳು ಮಲಯಾಳಿಸಿನ ಕಾಣ ತುಂಬ ರೇರು. ಸೊ ಇದು ನಮಗೆ ಫೀಲ್ ಕೊಡ್ತು. ಆಂಬಿಯೆಂಟ್ ಎಲ್ಲ ಕರ್ನಾಟಕದವ್ರದ್ದೇ ಅನಿಸಿತು. ಸೊ ಕರ್ನಾಟಕ ಫೀಲ್ ಕೊಟ್ಟಿತ್ತು ಈ ದೇವಸ್ಥಾನ. ಖುಷಿ ಆಯಿತು ನಮಗೆ. ದೇವಸ್ಥಾನದ ಒಳಗಡೆ ವೀಡಿಯೋ ಅಲವ್ ಇಲ್ಲ. ಸೊ ಹೊರಗಡೆ ಹೊರಾಂಗಣ ಮಾಡ್ಕೋಬೋದು. ಬಟ್ ಒಳಗಡೆ ಗರ್ಭಗುಡಿ ಎಂಟ್ರೆನ್ಸ್ಗೆ ನೀವು ತೊಗೊಳಕ್ಕೆ ಹೋಗೋಕ್ಕಾಗಲ್ಲ. ಸೊ ಟಿಕೆಟ್ಸ್ ಏನಿದೆ, ಟಿಕೆಟ್ಸ್ ತೊಗೋಬೇಕು. ಇಲ್ಲಿ 350 ರೂಪೀಸ್ ಕೊಟ್ಟರೆ ನಿಮ್ಗೆ ಶತ್ರು ಸಂಹಾರ ಪೂಜೆ, 10 ರೂಪೀಸ್ಗೆ ದೃಷ್ಟಿಯನ್ನು ತೆಗಿಯಂತ ಒಂದು ಟಿಕೆಟ್ನ ಕೊಡ್ತಾರೆ. ಸೊ ದರ್ಶನ ಆಗಲೇ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತಗೊಂಡ್ಬಿಟ್ಟಿದ್ದ. ದೃಷ್ಟಿ ಪೂಜೆ ಅದು ಇದೆಯಾ? ಎಲ್ಲರಿಗೂ ತಗೊಂಡ ಎಷ್ಟು ಟಿಕೆಟ್ ತೋರಿಸು? ದೃಷ್ಟಿ ಪೂಜೆ 10 ರೂಪಾಯಿ ದೃಷ್ಟಿ ಪೂಜೆ. ಅದು 350 ರೂಪೀಸ್ ಅಲ್ಲ? 11 ಗಂಟೆವರೆಗೂ ವೆಯ್ಟ್ ಮಾಡ್ಬೇಕಾ? ಸೊ ಟಿಕೆಟ್ ತಗೊಳ್ಳೋ ಕೌಂಟರ್ ಇದಾಗಿದೆ ವೀಕ್ಷಕರಲ್ಲಿ. ಅಲ್ಲಿ ಕ್ಲೀನಾಗಿ ಬರ್ದಿರ್ತಾರೆ ನಿಮಗೆ ಯಾವ್ದಾವ್ದು ಪೂಜೆಗೆ ಯಾವ್ದಾವ್ದು ಎಷ್ಟೆಷ್ಟು ಅಮೌಂಟ್ ಅಂತ. ಸೊ ಎಲ್ಲ ದೇವಸ್ಥಾನಗಳಲ್ಲಿ ಕಾಮನ್ ಆಗಿ ಬರೆಯುತ್ತಾರೆ, ಈ ದೇವಸ್ಥಾನದಲ್ಲಿ ಬರ್ತಿತ್ತು. ಸೊ ವಿಶೇಷತೆ ಏನಂದ್ರೆ ಇಲ್ಲಿ 90% ಕನ್ನಡದಲ್ಲಿತ್ತು. ಸೊ ಕನ್ನಡದಲ್ಲಿ ನಿಮ್ಗೆ ಈಸಿ ಆಗುತ್ತೆ, ನೋಡಕ್ ಖುಷಿ ಆಗುತ್ತೆ ಕನ್ನಡ. ಸೊ ಮಲಯಾಳಿ ಕೇರಳ ಊರಲ್ಲಿ ಕನ್ನಡ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ಕನ್ನಡದಲ್ಲೇ ಬರೆದಿರ್ತಾರೆ. ಬಿಕಾಸ್ ಆಫ್ 99% ಜನ ಕರ್ನಾಟಕದಿಂದಾನೇ ಬರ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಅದರಲ್ಲೂ ಡಿ ಬಾಸ್ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಬಂದು ಹೋದ್ಮೇಲೆ ತುಂಬಾನೇ ಜನ ಸಮೂಹ ಇಲ್ಲಿ. ಸೊ ಫುಲ್ ರಶ್ ಅಂತಾನೆ ಹೇಳ್ಬೋದು. ಸೊ ಈ ಡಿ ಬಾಸ್ ಅವರಿಂದ ಈ ದೇವಸ್ಥಾನ ಕೂಡ ಫುಲ್ ಆಗಿದೆ. ಮುಂಚೆ ದಿನಕ್ಕೆ ಒಂದು 50 ಜನ ಬರ್ತಿದ್ರು, ಇವಾಗ ದಿನಕ್ಕೆ 300-400 ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಇದು ಡಿ ಬಾಸ್ ಪವರ್ ಅಂತ ಹೇಳ್ತಾ ನಾವಿಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ಹೊರಟ್ವಿ ದರ್ಶನಕ್ಕೆ. ಸೊ ಅಲ್ಲೊಬ್ರು ನಮ್ಮನ್ನೇ ನೋಡ್ತಾ ಇದ್ರು, ಬಿಕಾಸ್ ಅವ್ರೇನೋ ನಮ್ಮನ್ನು ನೋಡಿದ್ರು ಅಂತ ಮುಂಚೆ. ಸೊ ಮಾತಾಡ್ಸಿದ್ವಿ ಅವ್ರನ್ನ, ಅವರು ಬ್ಯಾಂಗ್ಳೂರವರೇ. ಸೊ ಮಾತಾಡ್ಸ್ಕೊಂಡ್ಬಿಟ್ಟು ನಾವು ಕ್ಯೂಗೆ ಹೋದ್ವಿ. ಸೊ ಕ್ಯೂ ಇಷ್ಟೊಂದಿತ್ತು, ನಾವು ಹೋದಾಗ ಕಮ್ಮಿ ಇತ್ತು. ಇಲ್ಲಿ ಸೆಷನ್ಗಳು ನಡೀತಾವೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಸೆಷನ್ ಅಂದರೆ ನಿಮಗೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಒಂದು ಪೂಜೆ ಇರುತ್ತೆ, 9 ಗಂಟೆ 11 ಗಂಟೆಯಿಂದ 1 ಗಂಟೆ ಇನ್ನೊಂದು ಪೂಜೆ ಇರುತ್ತೆ. ಸೊ ಅದನ್ನ ಸೆಷನ್ ಅಂತ ಕರೀತಾರೆ. 350 ರೂಪೀಸ್ಗೆ ಶತ್ರು ಸಂಹಾರ ಪೂಜೆ ಹಾಗೂ ದೃಷ್ಟಿಯನ್ನು ತೆಗಿಯೋಕ್ಕೆ ಒಳಗಡೆ ದೃಷ್ಟಿಕಾಯಿನ ಹೊಡಿತಾರೆ. ನಿಮ್ಗೆ ದೃಷ್ಟಿಯನ್ನು ನಿವಾರಣೆ ಮಾಡ್ತಾರೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ. ಸೊ ಅದನ್ನ ನಿವಾರಣೆ ಮಾಡೋಕ್ಕೆ 10 ರೂಪೀಸ್ ಆಗುತ್ತೆ. ಸೊ ವೀಕ್ಷಕರೇ, ಇಲ್ಲಿಗೆ ಬಂದಿದ್ದೀವಿ. ನಾನು ದರ್ಶನ್ ರವಿ ಬಂದ್ಬಿಟ್ಟು ನಾವು ಪೂಜೆಗೆ ಟಿಕೆಟ್ಗಳನ್ನ ತಗೊಂಡಿದೀವಿ. ಆ ಟಿಕೆಟ್ಗಳ ವಿವರ ತಗೊಂಡಿದ್ದ ದರ್ಶನ ಅವನೇ ಹೇಳ್ತಾನೆ ನಿಮ್ಗೆ. ಶತ್ರು ಸಂಹಾರ ಪೂಜೆ ಅದು ಒಬ್ರು ಬಂದು 350 ರೂಪಾಯಿ. ಓಕೆ, ಒಬ್ಬರಿಗೆ 350. ಅವ್ರು ಕನ್ನಡ ಮಾತಾಡ್ತಾರೆ ಅಲ್ಲಿ. ನೀವು ಕನ್ನಡ ಗೊತ್ತಿಲ್ಲ ಅಂದ್ರೆ ಕನ್ನಡ ಮತ್ತೆ ಮಲಯಾಳಂ ಗೊತ್ತಿಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಅವ್ರು ನಿಮಗೆ. ಇದು ಒಂದು. ಓಕೆ, ಇನ್ನೊಂದು ದೃಷ್ಟಿ ಏನಾದ್ರು ಆಗಿರೋ ಮನೆಯಲ್ಲಿ ನಿಮಗೆ ಯಾರನ್ನ ತೆಗಿಸ್ಬೇಕು ಅಂದ್ರೆ 10 ರೂಪಾಯಿ ಟಿಕೆಟ್. ಓಕೆ, ಒಳಗಡೆ ಕಾಯಿ ಕೊಡ್ತಾರೆ ನಿಮಗೆ, ಅಲ್ಲೇ ಹೊಡಿಬೇಕು. ಫಸ್ಟ್ ಶತ್ರು ಸಂಹಾರ ಪೂಜೆ ಟೈಮಿಂಗ್ ಸ್ಲಾಟ್ಸ್ ಇರುತ್ತೆ. 7:30 to 9 ಒಂದು, ಆಮೇಲೆ 11 o'clock to 1 o'clock ಒಂದು ಸ್ಲಾಟ್. ಅದಾದ್ಮೇಲೆ ಮತ್ತೆ ನೀವು ಇರುತ್ತೆ ಸ್ಲಾಟ್ಸ್. ಅದ್ರ ಬಗ್ಗೆ ಅಷ್ಟೊಂದು ಮುಂದೆ ತಿಳ್ಕೊಂಡು ಹೇಳ್ತೀನಿ ನಿಮಗೆ. ಸೊ ಇದು ಟಿಕೆಟ್ಸ್ ಟೋಟಲ್ ನಾವು 3 ಜನಕ್ಕೆ 3 ತೊಗೊಂಡಿದ್ವಿ. ಆಮೇಲೆ ಮನೆಯವರಿಗೆಲ್ಲ ಸೇರಿಸಿ ಒಂದು 3 ಜನ ನಮಗೆ ದೃಷ್ಟಿ ಮತ್ತು ಮನೆಯವರಿಗೆ ಸೇರಿಸಿ ಟೋಟಲ್ 12 + 3 15 ಟಿಕೆಟ್ ತೊಗೊಂಡಿದ್ದೀವಿ. ಅದು ದೃಷ್ಟಿಗೆ ಕನ್ನಡ ಮಾತಾಡ್ತಾರೆ, ಕನ್ನಡದಲ್ಲೇ ಬರೆದಿರ್ತಾರೆ, ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ ಟಿಕೆಟ್ ಡೀಟೇಲ್ಸ್. ಓಕೆ, ಯಾರನ್ನ ಬಂದು ಆರಾಮಾಗಿ ದರ್ಶನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಶತ್ರು ಸಂಹಾರ ಪೂಜೆ 350 ರೂಪಾಯಿ, ದೃಷ್ಟಿ ತೆಗಿಯಕ್ಕೆ 10 ರೂಪೀಸು. ಸೆಷನ್ ಇದೆ 7:30 to 9, ಆಮೇಲೆ 11 to 1. ಸೊ ನಾವು ಸೆಕೆಂಡ್ ಸೆಷನ್ಗೆ ವೆಯ್ಟ್ ಮಾಡ್ತಾ ಇದೀವಿ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ದೃಷ್ಟಿ ತೆಗಿಯೋದು ಹೆಂಗೆ ಅಂತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ದರ್ಶನ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾಕಂದ್ರೆ ಅವರೇ ಟಿಕೆಟ್ ತೊಗೊಂಡಿರ್ತಾರೆ. ಸೊ ದರ್ಶನ್ ಕಡೆಯಿಂದ ನಾನು ಎಕ್ಸ್ಪ್ಲೈನ್ ಮಾಡಿಸ್ತೀನಿ, ಯಾಕಂದ್ರೆ ಕೆಲವೊಂದು ವಿಷಯ ಅವನಿಗೆ ಗೊತ್ತಿತ್ತು ಅಲ್ಲಿ ಟಿಕೆಟ್ ತೊಗೋಬೇಕಾರೆ ಯಾವುದೇ ಪೂಜೆ ಕ್ಲಾರಿಟಿ ಅವನ ಹತ್ರ ಚೆನ್ನಾಗಿತ್ತು. ಸೊ ಅವ್ನ ಕಡೆಯಿಂದ ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಅದಾದ್ಮೇಲೆ ಇಲ್ಲಿ ನಾವು ದೇವಸ್ಥಾನ ಮುಂದೆ ಒಂದು ಬೃಂದಾವನ್ ಟೈಪ್ ಒಂದು ಇದು ಶಿಲೆನ ನೋಡ್ತೀವಿ. ಅದನ್ನ ದರ್ಶನ್ ತುಳಸಿ ಕಟ್ಟೆ ಅಂತಾರೆ. ಸೊ ನಾನು ಬೃಂದಾವನ್ ಅಂತೀನಿ. ಸೊ ಇದೇ ಡಿಸ್ಕಷನ್ ಅಲ್ಲಿ ನಾವು ಹೋಗ್ತೀವಿ ಕ್ಯೂಗೆ. ತುಂಬಾ ಹಳೇದು. ಈ ಕೊನೆಗೂ ಇದೇನಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಕೇಳಿದ್ವಿ, ಅವರು ಬೃಂದಾವನ ಅಂತ ಹೇಳಿ ತುಳಸಿ ಕಟ್ಟೆ ಅಂತ ಹೇಳಿದ್ರು, ಇನ್ನೊಂದು ಏನೋ ವರ್ಡ್ ಹೇಳಿದ್ರು ಬಟ್ ಮಲಯಾಳಿಲಿ. ಸೊ ನಂಗೆ ಅರ್ಥ ಆಗ್ಲಿಲ್ಲ. ಸೊ ನಾನು ಅವಾಗಲೇ ಹೇಳಿದಾಗೆ ನಾವು ಜಾತ್ರೆ ಸಮಯದಲ್ಲಿ ಹೋಗಿದ್ದು. ಪೂರ್ವ ಮಹೋತ್ಸವ ಅಂತ ಇಲ್ಲಿ ನಡೀತಾ ಇತ್ತು. ಸೊ 10 days ಇಂದ. ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಸಾ ಕ್ರಿಯೇಷನ್ಸ್. ನಾನು ಇವತ್ತು ನನ್ನ ಟೀಮ್ ಜೊತೆಗೆ, ನನ್ನ ಟೀಮ್ ನನ್ನ ಕೊಲೀಗ್ ದರ್ಶನ್ ಮತ್ತು ರವಿ ತೇಜ ಜೊತೆಗೆ
ಕೇರಳಕ್ಕೆ ಬಂದಿದ್ದೀನಿ. ಕೇರಳದಲ್ಲಿ ಮಹಾಭದ್ರಕಾಳಿ ಟೆಂಪಲ್ಗೆ ಬಂದಿದ್ದೀವಿ. ರೀಸೆಂಟಾಗಿ ಟ್ರಾವೆಲಿಂಗ್ ಸ್ಟಾರ್ ದರ್ಶನ್ ಅವರು ಇದಕ್ಕೆ ಬಂದಿದ್ವಿ, ದೇವಸ್ಥಾನಕ್ಕೆ ಬಂದಿದ್ದು ಶತ್ರು ಸಮಾರ ಪೂಜೆ ಮಾಡೋಗಿದ್ದು. ಸೊ ನಾವು ಅದೇ ರೀತಿಯಾಗಿ ಒಂದು ಪೂಜೆಗೆ ಬಂದಿದ್ದೀವಿ. ಯಾವ ಶತ್ರು ಸಮಾರ ಅಲ್ಲ, ಬಟ್ ನಾರ್ಮಲ್ ಪೂಜೆಗೆ ಬಂದಿದ್ದೀವಿ. ಹಾಗೆ ದೃಷ್ಟಿ ತೆಗಿಸ್ಕೊಳ್ಳೋಕೆ ಬಂದಿದ್ದೀವಿ. ಸೊ ಇಲ್ಲಿ ನೀವು ಬಂದಾಗ 350 rupees ಕೊಟ್ಬಿಟ್ಟು ಶತ್ರು ಸಮಾರ ಒಂದು ಟಿಕೆಟ್ ತೊಗೋಬೇಕಾಗುತ್ತೆ. ಆಮೇಲೆ ದೃಷ್ಟಿ ತೆಗಿತಾರೆ 10 rupees. ಒಳಗಡೆ ತೆಂಗಿನಕಾಯಿಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ಸೊ ಅಲ್ಲಿ ಹೇಳಲ್ಲ, ನೀವು ಮುಂಚೆನೇ ಬಂದಾಗ ಅಲ್ಲೇ ಕೊಡಬೇಕಾಗುತ್ತೆ. ಕ್ಯಾಶ್ ಇಟ್ಕೊಂಡು ಕ್ಯಾರಿ ಮಾಡಿ, ಫೋನ್ಪೇ ಎಲ್ಲ ವರ್ಕ್ ಆಗೋದು ರೇರು. ಸೊ ನಾವು ಇಲ್ಲಿ ದಾರಗಳು ತೊಗೊಂಡಿವಿ, 10 rupees ಈಚೆ ಕೊಡ್ತಾರೆ. ಸೊ ನೀವು 300 ಕೊಟ್ಟರೆ ನಿಮ್ಗೆ ಸುದರ್ಶನ್ ಫೋಟೋ ಕೊಡ್ತಾರೆ. ಹಾಗೆ ವೆಜ್ ನಾನ್ ವೆಜ್ ಎರಡೂ ರೀತಿ ಪ್ರಸಾದ ಇರುತ್ತೆ. ಸೊ ನಿಮ್ಗೆ ವೆಜ್ ಬೇಕಾದ್ರೆ ವೆಜ್, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಪ್ರಸಾದ ಸಿಗುತ್ತೆ. ಆಮೇಲೆ ನಾವೇನು ಮಾಡಿದ್ವಿ ಮಗ, ಬೇರೆ ಏನು ತೊಗೊಂಡ್ವಿ, ಸೊ ಒಳಗಡೆ ದೃಷ್ಟಿ ಕಾಯಿ ಒಂದು ಹೊಡಿತಾರೆ ದೃಷ್ಟಿ. ಸೊ ನಿಮ್ಮ ದೃಷ್ಟಿ ತೆಗಿಸ್ಬೇಕಾದ್ರೆ ಅವ್ರು ಕೇಳ್ತಾರೆ, ನಿಮ್ಮ ನೇಮು ಮತ್ತು ರಾಶಿ ಕೇಳ್ತಾರೆ. ಸೊ ಎಲ್ಲ ತಿಳ್ಕೊಂಡು ಬನ್ನಿ. ಮನೇಲಿ ಇದ್ದವ್ರಿಗೂ ನೀವು ದೃಷ್ಟಿ ತೆಗಿಸ್ಬೋದು. ಇದು ಇರೋದು ಯಾವುದಿದೆ, ಮಡ್ಗಾವಿ ಅಂತ ಕಣ್ಣೂರಿಂದ ನೆಕ್ಸ್ಟ್ ನಿಮ್ಗೆ ಸಿಗುತ್ತೆ. ಅದು ನೀವು ಲೊಕೇಶನ್ ಹಾಕಿದ್ರೆ ಗೊತ್ತಾಗುತ್ತೆ. ಭದ್ರಕಾಳಿ ಟೆಂಪಲ್ ಮಡ್ಗಾವಿ ಅಂತ. ತುಂಬ ಪವರ್ಫುಲ್ ದೇವಸ್ಥಾನ. ಅಮಾವಾಸ್ಯೆ ದಿವಸ ವಿಶೇಷ ಪೂಜೆ ಇರುತ್ತೆ. ನಾವಿವಾಗ ಜಾತ್ರೆ ಸಮಯದಲ್ಲಿ ಬಂದಿದ್ದೀವಿ. ಸುದರ್ಶನ್ ಫೋಟೋ ಮತ್ತು ದಾರಗಳು ತೊಗೊಂಡಿದ್ದೀವಿ. ಸೊ ದರ್ಶನ ಚೆನ್ನಾಗಾಗಿದೆ. ಇಲ್ಲಿ ಬರೋಕ್ಕೆ ಮುಂಚೆ ಶಿವನ್ ಟೆಂಪಲ್ಗೆ ಹೋಗ್ಬೇಕು. ಇಲ್ಲೇ ಇದೆ ನಿಯರ್ ಬೈ. ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ನೀವು ದರ್ಶನ ಮಾಡ್ಕೊಂಬಿಟ್ಟು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದಾದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಹಾಗೂ ರಶ್ ಏನಿರಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆ ದರ್ಶನ ಚೆನ್ನಾಗಾಗುತ್ತೆ. ಸೊ ಬನ್ನಿ ವೀಕ್ಷಕರೇ, ನೀವು ಅಷ್ಟೇ ಫ್ರೀ ಇದ್ದಾಗ ಬಂದು ನಿಮ್ಗೆ ಆಗಿರ್ತಕ್ಕಂಥ ತೊಂದರೆಗಳನ್ನ ಇಲ್ಲಿ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವೀಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹಾಗೂ ಸುದರ್ಶನ ಫೋಟೋಗಳನ್ನ ಹಾಗೂ ದಾರಗಳನ್ನ ತಗೊಂಡು ನಾವು ಹೊರಟು ವೀಕ್ಷಕರೇ. ಅಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದ್ಸರಿ ಆ ಪಾಂಪ್ಲೆಟ್ನ ನೋಡೋಣ ಅಂತ ದರ್ಶನ ನೋಡಕ್ ಕೊಟ್ಟಾಗ ಅಲ್ಲಿ ಪೂಜೆದೆಲ್ಲ ಇತ್ತು. ಸೊ ಇದು ನೋಡ್ತಾ ಇದ್ದು ಎಲ್ಲ ಒಳಾಂಗಣ. ಸೊ ದರ್ಶನ ಮಾತ್ರ ಸಕ್ಕತ್ತಾಗಿತ್ತು. ಕಾರಣ ಅಂತ ಒಳಗಡೆ ಮಾತ್ರ ನಿಮ್ಗೆ ಯಾವುದೇ ಕಾರಣಕ್ಕೂ ವಿಡಿಯೋ ಅಲೋವಿಲ್ಲ. ಸೊ ಅಲ್ಲಿಂದ ನೀವು ಅಲ್ಲಿ ಕೂಡ ದೀಪ ಹಚ್ಬೋದು, ತುಪ್ಪದ ದೀಪ ಹಚ್ಬೋದು, ಮತ್ತೆ ಎಣ್ಣೆ ದೀಪ ಹಚ್ಬೋದು. ಸೊ ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಅದಾದ್ಮೇಲೆ ನಾವು ಒಂದು ಸುಮ್ಮನೆ ಡಿ ಬಾಸ್ ಅವ್ರು ನಡ್ಕೊಂಡ್ ಬಂದಂಗೆ ಆ ಜಾಗದಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ತೀವಿ ನಮ್ಮ ಕ್ರೇಜ್ಗೋಸ್ಕರ. ಸೊ ಅಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದರ್ಶನ ಎಲ್ಲ ಮುಗಿಯುತ್ತೆ. ಅಲ್ಲಿಂದ ನಾವು ಹೊರಡ್ತಾ ಇರ್ತೀವಿ. ಸೊ ಅಲ್ಲಿರೋ ಪುರೋಹಿತರು ನಮ್ಗೆ ಹೇಳೋದು, ಅಲ್ಲಿ ಊಟ ಇದೆ, ಅನ್ನ ಸಂತರ್ಪಣೆ. ಸೊ ಅನ್ನ ಸಂತರ್ಪಣೆಗೆ ಹೋಗ್ತೀವಿ. ಸೊ ಹೋಗ್ತಾ ಇರ್ಬೇಕಾದ್ರೆ ದೀಪಗಳನ್ನ ನೋಡ್ತಿರೋ ನೀವು. ಯಾಕಂದ್ರೆ ಜಾತ್ರೆ ಟೈಮ್ ಆಗಿರೋದ್ರಿಂದ ಫುಲ್ ದೀಪ. ಸಂಜೆ ಇದ್ದಿದ್ದು ಮಾತ್ರ ಇನ್ನೂ ಸೈಕ್ ಆಗಿರೋದು ಲೊಕೇಶನ್ ಒಂದು ಲುಕ್. ಯಾಕಂದ್ರೆ ಫುಲ್ ಎಲ್ಲ ದೀಪಗಳಿಂದ ರಾರಾಜಿಸುತ್ತದೆ ದೇವಸ್ಥಾನ. ಸೊ ನೀವು ನೋಡ್ತಾ ಇದ್ದೀರಾ, ಎಲ್ಲವೂ ಕನ್ನಡದಲ್ಲೇ ಇದೆ. ಸೊ ಈ ದೊಡ್ಡ ಆಲದ ಮರ ಮಾತ್ರ ಒಳ್ಳೆ ಒಂದು ನೋಡಕ್ಕೆ ಚೆನ್ನಾಗಿರುತ್ತೆ. ದೊಡ್ಡ ಆಲದ ಮರ ದೇವಸ್ಥಾನ ಮುಂದೆ ಇರೋದು. ಆಂಬಿಯೆಂಟ್ ಅಂತೂ ಸೂಪರ್ ಆಗಿದೆ. ಸೇಮ್ ನಿಮ್ ಕರ್ನಾಟಕ ಫೀಲ್ ಆಗುತ್ತೆ. ಸೊ ಅಲ್ಲಿ ಲಾಟ್ರಿಗಳನ್ನ ಮಾರ್ತಿರ್ತಾರೆ. ನಾವು ಲಾಟ್ರಿ ತಗೊಂಡ್ವಿ, ಸುಮಾರು ಲಾಟ್ರಿಗಳು ತಗೊಂಡ್ವಿ, ಬಟ್ ಒಂದು ಹೊಡಿಲಿಲ್ಲ. ಅದು ನಮ್ ದುರಾದೃಷ್ಟ. ಸೊ ಅಲ್ಲಿಂದ ನೀವು ಲೆಫ್ಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಊಟದ್ದಿದೆ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಓಕೆ, ಎವ್ರಿ ಸಾಟರ್ಡೆ, ಫ್ರೈಡೆ ಆಸ್ ವೆಲ್ ಆಸ್ ಟ್ಯೂಸ್ಡೇ 3 ದಿನ ನಿಮಗೆ ಅನ್ನ ಸಂತರ್ಪಣೆ ಇರುತ್ತೆ. ಓಕೆ, ಟೈಮಿಂಗ್ಸ್ ಇಲ್ಲಿ ಹಾಕಿರ್ತಾರೆ, ಬಟ್ ನೀವು ನೋಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ದೇವಸ್ಥಾನದ ಹೊರಾಂಗಣ ತುಂಬಾ ಅದ್ಭುತವಾಗಿದೆ. ಹಾಗೂ ಒಳಗಡೆ ಚೆನ್ನಾಗಿದೆ, ಫೆಸಿಲಿಟಿ ಚೆನ್ನಾಗಿದೆ. ಯಾವುದೇ ರೀತಿ ನೂಕಲಾಗಲ್ಲ. ವೇಟಿಂಗ್ ಲಿಸ್ಟ್ ಕಮ್ಮಿ ಇರುತ್ತೆ, ವೇಟ್ ಮಾಡೋದು ಕಮ್ಮಿ ಇರುತ್ತೆ. ಸೊ ಸೆಷನ್ಸ್ ಇರುತ್ತೆ, 2 ಸೆಷನ್ಸ್ ನೀವು ನೋಡ್ಕೋಬೇಕು. ಸೊ ಊಟಕ್ಕೆ ಇಲ್ಲಿ ಕೂಪನ್ ಕೊಡ್ತಾ ಇರ್ತಾರೆ. ಅವತ್ತು ಅನ್ನ ಸಂತರ್ಪಣೆ ಇತ್ತು. ಅದ್ಭುತವಾದ ಪ್ರಸಾದವನ್ನ ನಾವು ಸವಿತೀವಿ ವೀಕ್ಷಕರೇ, ಅಷ್ಟು ಚೆನ್ನಾಗಿತ್ತು ಅದು. ಅಲ್ಲಿ ಈ ರೆಡ್ ರೈಸ್ ಇಂದ ಮಾಡಿರ್ತಾರೆ, ಒಳ್ಳೆ ಪ್ರೋಟೀನ್ ಫುಡ್, ಯಾವುದೇ ರೀತಿಯ ಒಂದು ಸೋಡಾ ಹಾಕಿರಲ್ಲ. ಚೆನ್ನಾಗಿ ಅನಿಸ್ತು. ನಾನು ಬೇರೆ ಡಯಟ್ ಫೇಲ್ ಆಗಿತ್ತು. ಸೊ ಡಯಟ್ ಅಲ್ಲಿ ಇದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ರೆಡ್ ರೈಸ್ ಚೆನ್ನಾಗಿ ಬಾರಿಸ್ಬಿಟ್ಟೆ. ಸೊ ನಾನು ರವಿ ದರ್ಶನ್ ರೆಡ್ ರೈಸ್ನ ಚೆನ್ನಾಗಿ ಇಳಿಸ್ದು ಅಲ್ಲಿಂದ ಹೊರಡ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಎಷ್ಟು ಚೆನ್ನಾಗಿ ಒಂದು ಫೆಸಿಲಿಟಿನ ಮಾಡಿದ್ದಾರೆ. ಊಟದ ಯಾವುದೇ ರೀತಿ ತೊಂದರೆ ಆಗಲ್ಲ, ನೀಟಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಊಟ. ಸೊ ಎಲ್ಲ ರೀತಿಯ ಒಂದು ಸ್ವೀಟ್ಸು ಹಾಗೂ ಚೆನ್ನಾಗಿತ್ತು. ಉಪ್ಪಿನಕಾಯಿ ಅಂತೂ ಸಕ್ಕತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಉಪ್ಪಿನಕಾಯಲ್ಲಿ. ಅದೇ ರೀತಿಯಾಗಿ ರೈಸು ಕೂಡ ಚೆನ್ನಾಗಿತ್ತು. ಎವ್ರಿಥಿಂಗ್ ಇಸ್ ಸೂಪರ್. ನೀವು ಅಷ್ಟೇ ಮಡಾಯಿ ಶ್ರೀ ಮಹಾಕಾಳಿ ಟೆಂಪಲ್ಗೆ ಹೋಗೋದನ್ನ ಮರಿಬೇಡಿ. ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ದೃಷ್ಟಿ ನೀರು ನಿವಾರಣೆ ಅಥವಾ ಯಾವುದೇ ರೀತಿಯಾಗಿ ಮಾಟ ಮಂತ್ರ ಶತ್ರು ಕಾಟ ಇದ್ದರೆ ನೀವು ಅಲ್ಲಿ ಹೋಗ್ಬಿಟ್ಟು ಶತ್ರು ಪೂಜೆ ಮಾಡಿಸೋದು ನಿಮ್ಗೆ ತೊಂದರೆ ಇರಲ್ಲ ಅಂತ ಹೇಳ್ತಾ, ಮಡಾಯಿ ಶ್ರೀ ಕೆಳಗೆ ಹೋಗೋದು ಮರಿಬೇಡಿ. ಸೊ ಇಲ್ಲಿಂದ ನಾವು ಹೊರಟಿದ್ದು ಮಧುಮೇಲೆ ಫಾರೆಸ್ಟ್ಗೆ. ಬಟ್ ಮಳೆಯಿಂದ ನಾವು ಯಾವುದೇ ರೀತಿಯಾಗಿ ಅಲ್ಲಿ ಡೆಸ್ಟಿನೇಷನ್ ರೀಚ್ ಮಾಡೋಕ್ಕೆ ಲೇಟ್ ಆಗುತ್ತೆ. ಸೊ ನೀಲಗಿರಿ ಪೋಸ್ಟ್ ದಾಟಬೇಕು ನಾವು ಬಿಫೋರ್ 9 o'clock. ಸೊ ಅದರಿಂದ ನಾವು ಅಲ್ಲಿ ಹೋಗೋಕ್ಕೆ ಆಗಿಲ್ಲ. ಎಲ್ಲಿ ನೆಕ್ಸ್ಟ್ ಸ್ಟಾಪ್ ಇದಾಯಿತು ವೀಕ್ಷಕರೇ. ನೀವು ಬಂದಾಗ ಇಲ್ಲಿ ಮಿಸ್ ಮಾಡದೆ ನಾವು ತೋರಿಸೋ ಎಲ್ಲ ಪ್ಲೇಸ್ಗಳನ್ನು ನೋಡಿ ಎಂಜಾಯ್ ಮಾಡಿ, ಹಾಗೂ ನಿಮ್ಗಾಗಿರೋಂಥ ಒಂದು ತೊಂದರೆಗಳನ್ನ ಇಲ್ಲಿ ಬಂದು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್
ಸೊ ಇವಾಗ ಇಲ್ಲಿಂದ ನಾವು ಎಕ್ಸಿಟ್ ಆಗ್ತಿದ್ದೀವಿ ಮಡಗಾವಿ ಕಾಳಿ ಭವಾನಿ ಟೆಂಪಲ್. ಸೊ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ನಮ್ಮದು ಮುಂದಿನ ನಿಲ್ದಾಣ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಬಾಯ್.